ವಾಸು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ನನಗೆ ಬಾಂಬ್ ಕಟ್ಬಿಡ್ರಿ, ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ, ಸುಸೈಡ್ ಬಾಂಬರ್ ಆಗಿ. ಇವೆಲ್ಲ ಏನಂದ್ರೆ ಅತ್ಯಂತ ಬಾಲಿಷ್ಯವಾದಂಥ ಹೇಳಿಕೆಗಳು. ಮಿಲಿಟ್ರಿ ನಂಬಿ ಸುಮ್ಮಿರ್ರಿ ಸಾಕು. ನೀವೇನೂ ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ನಮ್ಮ ಜವಾನರ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟ್ರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ. ನೀವು ಮಾಡೋದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ಜಮೀರ್ ಅವರ ಭಾಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮಂಥ ತ್ಯಾಗ ದಾನ ಮಾಡುವಂಥವ್ರು ಯಾರೂ ಇಲ್ಲ. ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ. ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ. ಜಮೀನವರು ಕಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ? ಅಲ್ಲಲ್ಲ, ಜಮೀರ್ ಅವ್ರು ಕಳ್ಕೊಳ್ಳೋದಿಲ್ಲ. ಜಮೀರ್ ಅವರು ಶಾಂತ ರೀತಿಯಿಂದ ಇದ್ರ ದೇಶಕ್ಕೆ ಸುಸೈಡ್ ಬಾಂಬರ್ ಆಗ್ತೇನೆ ಅದಕ್ಕೆ. ಜಮೀರು, ಆಮೇಲಿಂದ ಸಂತೋಷ್ ಲಾಡು, ಖರ್ಗೆ ಸಾಹೇಬರು, ಇನ್ನಿತರ ಯಾರೋ ಇದ್ದಾರಲ್ಲ, ಅವ್ರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಹೆಸರು ನಂಗೆ ನೆನಪಿಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಟೆರರಿಸ್ಟ್ಗಳು ನಮ್ಮ ಬ್ರದರ್ ಅನ್ನಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ, ರಾಜ್ಯವು ಶಾಂತ ರೀತಿಯಿಂದ ನೋಡ್ರಿ. ಯಾವಾಗಲೂ ಸೇನೆಗೆ ಭಾರತ ಸರ್ಕಾರ, ಮೋದಿ ಸರ್ಕಾರದ ನಂತರ ಉಗ್ರವಾದ ಚಟುವಟಿಕೆಗಳನ್ನು, ಗಡಿ ಪ್ರದೇಶವನ್ನು ರಕ್ಷಿಸಲಿಕ್ಕೆ, ದೇಶದ ಜನರನ್ನು ಸುರಕ್ಷಿತ ಇಡಲಿಕ್ಕೆ ಫ್ರೀ ಹ್ಯಾಂಡ್ ಇದ್ದೇ ಅದ, ಈಗೂ ಫ್ರೀ. ನೋಡ್ರಿ, ಇವರು, ನಾನು ಆ ವಿಷಯದಲ್ಲಿ ಬೀಳಿಗೆ ಬಯಸೋದಿಲ್ಲ. ಆದ್ರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾವ. ಆ ಕಾರಣಕ್ಕಾಗಿ ಒಂದು ಮಾತು ಹೇಳ್ತೇನೆ, ಯಾವುದೇ ಕಂಡೀಷನ್ನದ ರಾಜೀನಾಮೆಗೆ ಕಸದ ಬುಟ್ಟಿಗೆ ಹಾಕ್ತಾರೆ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ರಾಜಕಾರಣದಲ್ಲಿ ನಾನು ಅವರು ಇವ್ರ ಹೆಸರು ಯಾರ್ದೋ ತಗೊಳ್ತಾ ಇಲ್ಲ. ಭಾಷೆ ಸಭ್ಯ ಇರಬೇಕು. ಟೀಕೆ ಮಾಡಲಿಕ್ಕೆ, ಖಂಡಿಸ್ಲಿಕ್ಕೆ, ಮಂಡಿಸ್ಲಿಕ್ಕೆ ಮತ್ತು ಖಂಡಿಸ್ಲಿಕ್ಕೆ, ಖಂಡನೆ ಮತ್ತು ಮಂಡನೆ ಆಧಾರದ ಮೇಲೆ ಎಲ್ಲ ಕಾಲದಲ್ಲಿಯೂ ಈ ದೇಶ ಅತ್ಯಂತ ಪುರಾತನವಾದಂಥ ದೇಶ. ಇಲ್ಲಿ ವಿಚಾರಕ್ಕೆ ಮತ್ತು ಆಚಾರಕ್ಕಾಯಿತು, ವಿಚಾರಕ್ಕಾಯಿತು, ಆಚರಣೆಗಾಯಿತು ಭಾಳಷ್ಟು ಬೆಲೆ ಇರುವಂಥ ದೇಶ ಇದು. ಹಾಗಾಗಿ ಇಲ್ಲಿ ಖಂಡನೆ ಮಂಡನೆಗೆ ಅವಕಾಶ ಇದೆ. ಆದರೆ ಬಾಯಿಗೆ ಬಂದಂತೆ ಯಾರೂ ಅಸಭ್ಯ ಭಾಷೆಯನ್ನು, ಅಭದ್ರ ಭಾಷೆಯನ್ನು ಬಳಸೋದು ರಾಜಕಾರಣದಲ್ಲಿ ಸರಿಯಲ್ಲ. ಹೀಗಾಗಿ ರಾಜಕಾರಣಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ರಾಜಕಾರಣಿಗಳು ಅನಿವಾರ್ಯ. ಈ ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಒಂದು ಅಸಭ್ಯ ಮೂಡುವಂತೆ ಯಾರೂ ಮಾತನಾಡ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಚುನಾವಣೆ ಪೂರ್ವದಲ್ಲಿ ಇಲ್ಲಿ ಬಂದಿದ್ದೆ. ನಮ್ಮ ನರಸಿಂಹ ದೇವರು ನಮ್ಮ ಕುಲದೇವರು, ಕುಲಸ್ವಾಮಿ. ನಾನು ಹುಟ್ಟಿದ್ದು ಬಿಜಾಪುರದಲ್ಲಿ. ಹಾಗಾಗಿ ಎಲ್ಲ ಒಳ್ಳೆಯ ಸಂದರ್ಭದಲ್ಲಿ ನಾನಿಲ್ಲಿ ಬಂದು ನರಸಿಂಹದೇವರ ಆಶೀರ್ವಾದ ಪಡಿತಿರ್ತೇನೆ. ಹೀಗಾಗಿ ಇಲೆಕ್ಷನ್ಗಿಂತ ಮೊದಲು ಬಂದಿದ್ದೆ. ಆದರೆ ಮುಂದೆನೂ 2-3 ಸರ್ತಿ ನಾನು ಒಬ್ಬನ ಬಂದಿದ್ದೆ. ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ಪಂಚಾಮೃತ ಅಭಿಷೇಕ, ನೈವೇದ್ಯ ಇತ್ಯಾದಿ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹರಕೆ ಹತ್ತಿದ್ವಿ. ಅದರ ಪ್ರಕಾರ ನಾನು ಬಂದಿದ್ದೇನೆ. ಇವತ್ತು ನರಸಿಂಹಸ್ವಾಮಿಯ ದರ್ಶನ ಆಗಿದೆ. ನಮ್ಮೆಲ್ಲ ಪ್ರಮುಖರು, ನನ್ನ ಜೊತೆಗೆ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು, ಪ್ರಮುಖರು, ಮಾಜಿ MLA ಅವರು ಎಲ್ಲ ಬಂದಿದ್ದಾರೆ. ಭಾಳ ಸಂತೋಷ ಆಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ರಾಜ್ಯಕ್ಕೆ, ದೇಶಕ್ಕೆ ಆಶೀರ್ವಾದವನ್ನು ಮಾಡಿ ಅನುಗ್ರಹಿಸಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮಳೆ ಬೆಳೆಯಾಗಿ ಹಚ್ಚ ಹಸಿರಾಗಲಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ನಡೀತಿರುವಂಥ ಈ ಪ್ರಕ್ಷುಬ್ಧ ವಾತಾವರಣ, ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನಡೀತಿರುವಂಥ ಸ್ಟೇಟ್ಮೆಂಟ್ಗಳು, ಹಲ್ಲೆಗಳು ಭಾಳ ಮನಸ್ಸಿಗೆ ಯಾವ ಮಟ್ಟಕ್ಕೆ ಭಾರತ ಮತ್ತು ಪಾಲಿಟಿಕ್ಸ್ಗಾಗಿ ಕೆಲವು ರಾಜ್ಯಗಳು, ಕೆಲವು ರಾಜಕಾರಣಿಗಳು ಹೋಗ್ತಾ ಇದ್ದಾರೆ. ಒಬ್ರು ಹೇಳ್ತಾರೆ ಮುಸಲ್ಮಾನರಿಗೆ ತೊಂದರೆ ಆದದ್ದಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಂತ. ಅವ್ರು ಕೂಲಿಗೆ 108 ಕಾರಣವಂತ ಹೇಳ್ಯಾರ. ಒಬ್ಬ ಮಂತ್ರಿ, ನಮ್ಮ ಧಾರವಾಡ ಜಿಲ್ಲಾ ಮಂತ್ರಿ, ಅಂದ್ರೆ ಹಿಂದನೂ ಕೂಗ್ತಾ ಇದ್ದಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ. ಆವ ಕಾರಣ ಏನಿತ್ತು? ಇಲ್ಲೇ ಬಿಜಾಪುರದಾಗ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಾಗೂ ರಾಜ್ಯದಾಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಗ್ಯಾರ. ಜನ ಎಲ್ಲ ಬಾಯಿಗೆ ಬಂದಂಗೆ ಬೈದ ಮೇಲೆ ಇಲ್ಲೇ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೊಸ ಶುರು ಮಾಡ್ಯಾರ. ಆನಂತರ
ಅಲ್ಲಿ ಬಂದು ಹೇಳ್ತಾರೆ ಡೆಲ್ಲಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ನಿಲುವಿಗೆ ನಾವು ಬದ್ಧ ಅಂತ ಹೇಳ್ತಾರೆ. ಇಲ್ಲಿ ಬಂದು ಹೇಳ್ತಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್. ಇಂಟೆಲಿಜೆನ್ಸ್ ಫೇಲ್ಯೂರು ಈ ಹಿಂದೇನು ಬೇರೆ ಬೇರೆ ಕಡೆ ಆಗಿತ್ತಲ್ಲ, ಈಗ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ವಾಕ್ಯಗಳನ್ನು ನೀವು ಗಮನಿಸಿ. ಆನ್ ರೆಕಾರ್ಡ್ ದೇಶದಲ್ಲಿ ಗಡಿ ಪ್ರದೇಶ ಕಾಶ್ಮೀರ ಮತ್ತು ಕೆಲವು ಸಣ್ಣ ಪುಟ್ಟ ಪ್ರದೇಶಗಳು ಬಿಟ್ಟರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಸರ್ಕಾರ, ಕೇಂದ್ರ ಸರ್ಕಾರ ಅತ್ಯಂತ ಸತರ್ಕವಾಗಿರೋದ್ರಿಂದ ಮೊದಲು ನಡೆದಂತೆ ಮುಂಬೈದಲ್ಲಿ ಎಲ್ಲಿಂದೋ ಬಂದು 300 ಜನನ ಹತ್ಯೆ ಮಾಡಿರಲಿಲ್ಲ. ಹುಬ್ಬಳ್ಳಿಯಲ್ಲಿ, ಬೆಂಗಳೂರಿನಲ್ಲಿ, ಪುಣೆದಲ್ಲಿ, ಡೆಲ್ಲಿ ಚಾಂದಿನಿ ಇದರ ಸರೋಜಿನಿ ಮಾರ್ಕೆಟ್ದಾಗ ಅದ್ರ 2 ದಿವಸ ಮೊದಲ ನಾ ಅದ ಮಾರ್ಕೆಟ್ನಾಗೆ ಇದ್ದೆ. ನಾ ಅವಾಗ ಒಬ್ಬ MP ಮಾತ್ರ ಇದ್ದೆ. 2008 ಮಾರ್ಕೆಟಿಗೆ ದೀಪಾವಳಿ ಖರೀದಿಗೆ ಹೋದವ್ರು ಅಲ್ಲೇ ಸತ್ತು ಬಿದ್ದರು. ಲಾಸ್ಟ್ ಆಯ್ತು. ವಾರಣಾಸಿ ಒಳಗೆ, ಅಹಮದಾಬಾದ್ದಾಗ ಯಾರು ತರಕಾರಿ ಇತ್ತು? ನಾ ಹೇಳೋದು ಇದನ್ನು ಕಂಪ್ಯಾರಿಸನ್ ಮಾಡಿ ನಾವು 26 ಜನ ಸತ್ತದ್ರ ಬಗ್ಗೆ ಆವಾಗ ಜಾಸ್ತಿ ಇತ್ತು, ಕಮ್ಮಿ ಇದೆ. ಇದು ಖಂಡಿತನ ಹೇಳ್ತಲ್ಲ, ಖಂಡಿತವಾಗಿಯೂ ಹೇಳ್ತಲ್ಲ. ಒಬ್ಬ ವ್ಯಕ್ತಿ ಸತ್ತರೂ ನಮಗೆ ನೋವದ. ಆದ್ರೆ ಈ ಭಯೋತ್ಪಾದನೆಯನ್ನು ನಾ ಹೇಳೋ ಪಾಯಿಂಟ್ ಏನಂದರೆ, ಈ ಭಯೋತ್ಪಾದನೆಯನ್ನು ಸತತವಾಗಿ ಭಾರತ ಎದುರಿಸಿದೆ. ಆದರೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಿದ್ದರಿಂದ ಈಗ ಭಾಳಷ್ಟು ಸಂಗತಿಗಳು ಕಂಟ್ರೋಲ್ದಲ್ಲಿ ಇದ್ದಾವೆ. ಈಗ ಭಾಳಷ್ಟು ಸಂಗತಿ ಕಂಟ್ರೋಲ್ದಲ್ಲಿ ಇದ್ದಾವೆ. ಮೋದಿ ಸರ್ಕಾರ ಬಂದ ನಂತರ ನಕ್ಸಲಿಸಮು ಆಲ್ಮೋಸ್ಟ್ ಇರಾಡಿಕೇಷನ್ ಹಂತಕ್ಕೆ ಬಂದಿದೆ. 1-2 ಜಿಲ್ಲೆಯಲ್ಲಿ ಅಷ್ಟೇ ಉಳಿದಿದೆ. ಈಗ 80% ನಕ್ಸಲಿಸಮ್ ಕಮ್ಮಿ ಆಗಿದೆ. 26ನೇ ಇಸ್ವಿಯೊಳಗೆ ನಕ್ಸಲಿಸಮ್ 0 ಮಾಡ್ತೀವಿ ನಾವು. ಭಯೋತ್ಪಾದನೆ ಗಡಿ ಪ್ರದೇಶಕ್ಕೆ ಸೀಮಿತವಾಗಿದೆ. ಅದನ್ನು ಸಹಿತ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, ಯಾರು ಮಾಡಿದ್ದಾರೆ ಮತ್ತು ಯಾರ್ಯಾರು ಸಂರಕ್ಷಣೆ ಕೊಟ್ಟಿದ್ದಾರೆ ಅವರು ಊಹಿಸೋದಕ್ಕಿಂತ ದೊಡ್ಡ ಶಿಕ್ಷೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ದಿವಸ ಆಯಿತು, 12 ದಿವಸ ಆಯಿತು ಅಂದರೆ ಯಾವಾಗ ಏನು ಮಾಡಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ, ಮಿಲಿಟ್ರಿ ಅವರಿಗೆ ಗೊತ್ತಿದೆ, ಪೊಲೀಸರಿಗೆ ಗೊತ್ತಿದೆ. ನಿನ್ನೆ ಮತ್ತೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು, ಸರ್ಜಿಕಲ್ ಸ್ಟ್ರೈಕ್ ಆದದ್ರ ಬಗ್ಗೆ ನಮಗೆ ಡೌಟ್ ಅದಂತ. ಆಮೇಲೆ ಏರ್ ಸ್ಟ್ರೈಕ್ ಆದದ್ರ ಬಗ್ಗೆ ಡೌಟ್ ಅದಂತ. ಮತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಪುಣ್ಯಾತ್ಮ ಇವ್ರಿಗೆ ಡಿಫೆನ್ಸ್ ಚೀಫ್ ಆಫ್ ದಿ ಡಿಫೆನ್ಸ್ ಮಾಡಿಬಿಡ್ಬೇಕು. ಅವ್ರು ಏನು ಹೇಳಿದ್ದಾರೆ? ನೀರೆಲ್ಲಿ ಇಟ್ಕೋತೀರಿ? ಪಾಕಿಸ್ತಾನದವರು ಕಿರಿಕಿರಿ ಶುರು ಮಾಡ್ಯಾರ, ದಯವಿಟ್ಟು ನೀರು ಬಿಡ್ರಿ ಅಂತ. ಇವ್ರು ನೀರೆಲ್ಲಿ ಇಟ್ಕೋತೀರಿ? ನೀರಿನಿಂದ ಏನಾಗ್ತದೆ ಅಂತ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ ಅಂದರೆ ಸುಮ್ಮನಿರ್ಬೇಕು. ಕನಿಷ್ಠ ಬಾಯಿ ತೆಗೆದು ಒಟ್ಟಾರೆಯಾಗಿ ಅವಲಕ್ಷಣ ತೋರಿಸ್ಬಾರ್ದು. ಮುಂಗೈ ತೋರಿಸಿ ಅವಲಕ್ಷಣ ತೋರಿಸೋದು ಅಂತ ನಮ್ಮ ಈ ಕಡೆ ಬಿಜಾಪುರ ಕಡೆನ ಭಾಗದಾಗ ಗಾದಿ ಮಾತದ. ಆ ರೀತಿ ಮಾಡಬಾರ್ದು. ಇದು ಉದ್ದೇಶ ಏನು ಅಂತಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ನಾವು ಕೇವಲ ಎಲ್ಲಿ ಪಾಕಿಸ್ತಾನಿ ಪ್ರೇರಿತ ಟೆರರಿಸಮ್ಗೆ ಬೈದ್ರೆ ನಮಗೆ ವೋಟ್ ಬ್ಯಾಂಕ್ದಲ್ಲಿ ಎಲ್ಲಾದರೂ ಡಿಸ್ಟರ್ಬ್ ಆಗಿದೆ ಅನ್ನುವಂಥ ಭಯ. ಈ ಮಾನಸಿಕತೆ ಏನಿದೆ, 100 ಕಾರಣದಿಂದ ನೀವು ಕಾಂಗ್ರೆಸ್ ಪಾರ್ಟಿಯವರು ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ರಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಇದಕ್ಕೇನಾರು ಅರ್ಥ ಇದೆಯಾ? ಮತ್ತು ನಾನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ, 26 ಜನ ಏನು ಹತರಾಗಿದ್ದಾರೆ ಅಮಾಯಕರು, ಇದರ ಬಗ್ಗೆ ನಮಗೆ ಭಾಳ ನೋವಿದೆ. 1 ಸಾವಾದರೂ ಮೋದಿ ಸರ್ಕಾರ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತದೆ. ನಾವು ಯಾವುದೂ ಕಂಪೇರಿಸನ್ ಆವಾಗ ಇಷ್ಟು ಸತ್ತಿದ್ರು, ಇವಾಗ ಇದನ್ನು ಎಂದೂ ನಾವು ಕಂಪೇರ್ ಮಾಡಿಲ್ಲ. ವಿ ಆರ್ ಟೂ ಮಚ್ ಹರ್ಟ್. ನಾನು ಮೋದಿಯವರನ್ನು, ಅಮಿತ್ ಶಾ ಅವರನ್ನು, ನಿಮಗೂ ಗೊತ್ತಿದೆ, ನಾನು ಹೆಚ್ಚು ಕಡಿಮೆ ಮೋದಿಯವ್ರನ್ನ ಸೆಷನ್ ಇದ್ದಾಗ ಭಾಳ ಫ್ರೀಕ್ವೆಂಟಾಗಿ, ಸೆಷನ್ ಇಲ್ಲದೆ ಇರೋ ಸಮಯ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ 2 ಸರ್ತಿ ನಾವು ಭೇಟಿ ಮಾಡ್ತೀವಿ. ಅಧಪತನಕ್ಕೆ ನೀವು ಇಳಿದಿದ್ದೀರಿ. ಇದರ ಜೊತೆಗೆ ಇಲ್ಲೇ ಹಾಡು ಹಗಲೇ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ. ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ನಿಮ್ಮದು? ಸ್ಟೇಟಸ್ ಹಾಕಿದ್ದಾರೆ. ಮತ್ತು ಅವನ ಆರೋಪಿ ಮಾಡಿ, ಆರೋಪಿ ಅವ ಕೋರ್ಟ್ನರಿಗೆ ಏನಾಗ್ತದೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬೇಕಂತಲೇನು ಆರೋಪಿ ಮಾಡಿರ್ಬೋದು. ನಾನು ಪ್ರೀ ಜಜ್ಮೆಂಟಿಗೆ ಬರ್ತಾ ಇಲ್ಲ, ಮಾಡಿರಬಹುದು ಅಂತ ಹೇಳಿದೆ. ನಾನು
ಕೋರ್ಟ್ನಾಗ ಡಿಸೈಡ್ ಆಗಲಿ. ಆದರೆ ಆರೋಪಿ ಇರೋ ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಯಾರ್ದು? ಹಾಗಾಗಿ ಈ ರೀತಿಯಾದಂಥ ವರ್ತನೆ ಇದು ಅತ್ಯಂತ ಖಂಡನೀಯ. ಹಿಂದೂ ವಿರೋಧಿ ನೀತಿ, ಒಂದು ರೀತಿ ದೇಶ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಸುಭಾಷ್ ಶೆಟ್ಟಿ ಹತ್ಯೆಗೆ ಸರ್ಕಾರದ ಎಂಥ ಕ್ಯಾಶುವಲ್ ಪ್ರತಿಕ್ರಿಯೆ ಇದೆ. ರೌಡಿ ಶೀಟ್ರ್ ಹಂಗಾರೆ ಎಲ್ಲ ರೌಡಿ ಶೀಟ್ರ್ ರಸ್ತೆದಾಗ ಹೊಡಿಬೇಕು. ಹಂಗಾರೆ ಏನು ಮಾತಾಡ್ತಾರೆ ಮುಖ್ಯಮಂತ್ರಿಗಳು? ಸೊ ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಆ್ಯಟಿಟ್ಯೂಡ್. ಮತ್ತು ಈ ಒಂದು ಇದೇನಿದೆ ಅಲ್ಲ ವರ್ತನೆ, 26 ಜನರ